ಶಾಸಕ ಟಿ ರಘುಮೂರ್ತಿ ಅವರ 64ನೇ ಹುಟ್ಟುಹಬ್ಬದ ಸಂಭ್ರಮ. ಬಯಲು ಸೀಮೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿರುವ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರ ಜನ್ಮದಿನವನ್ನು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಜನ ನಾಯಕನಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಈ ಕುರಿತು ಒಂದು ವಿಶೇಷ ವರದಿ. ಬಯಲು ಸೀಮೆಯ ಹೆಮ್ಮೆಯ ಜನನಾಯಕ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರಿಗೆ 64ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸಲ್ಲುತ್ತಿವೆ. ಜನ ಸೇವೆಯನ್ನ ಧ್ಯೇಯವಾಗಿಸಿಕೊಂಡು ಅಭಿವೃದ್ಧಿಯನ್ನ ಗುರಿಯಾಗಿಸಿಕೊಂಡು ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಾ ಇರುವ ಟಿ ರಘುಮೂರ್ತಿ ಅವರು ಜನರ ವಿಶ್ವಾಸದಿಂದ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಅವರ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ. ಬರ ಪೀಡಿತ ಪ್ರದೇಶಗಳಿಗೆ ಜೀವಜಲ ಒದಗಿಸುವ ಚೆಕ್ ಡ್ಯಾಂಗಳ ನಿರ್ಮಾಣ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ, ಯುವಕರಿಗೆ ತಾಂತ್ರಿಕ ತರಬೇತಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿ, ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ, ಸಮುದಾಯ ಭವನಗಳ ನಿರ್ಮಾಣ ಹಾಗೂ ನಗರ ಮತ್ತು ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಮಹತ್ವದ್ದಾಗಿದೆ. ಸರಳತೆ, ಸಜ್ಜನಿಕೆ, ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿ ಪರ ಚಿಂತನೆಯ ಮೂಲಕ ಜನ ಮನದಲ್ಲಿ ಅಚ್ಚಳಿಯದ ಸ್ಥಾನವನ್ನ ಪಡೆದಿರುವ ಟಿ ರಘುಮೂರ್ತಿ ಅವರ ನಾಯಕತ್ವವು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನಷ್ಟು ವೇಗ ನೀಡಲಿ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಕ್ಷೇತ್ರದ ಮತದಾರರು ಶುಭ ಹಾರೈಸಿದ್ದಾರೆ. ಜನ ಸೇವೆಯೇ ಧ್ಯೇಯ, ಅಭಿವೃದ್ಧಿಯೇ ಗುರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜನರ ನಡುವೆ ಬೆರೆತು ಕೆಲಸ ಮಾಡುತ್ತಿರುವ ಶಾಸಕ ಟಿ ರಘುಮೂರ್ತಿ ಅವರಿಗೆ ಜನ್ಮದಿನದ ಅಂಗವಾಗಿ ಕ್ಷೇತ್ರಾದ್ಯಂತ ಅಭಿನಂದನೆಗಳ ಮಹಾಪೂರ ಹರಿದು ಬರುತ್ತಿದೆ. ಕಾಂಗ್ರೆಸ್ ಶಾಸಕರು ಟಿ ರಘುಮೂರ್ತಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು 64ನೇ ವರ್ಷದ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಎಸ್ ಸೈಯದ್ ಅಂತ, ನಾನು ಸಾಮಾಜಿಕ ಹೋರಾಟಗಾರ ಮತ್ತು ನನ್ನ ಮಾಜಿ ಪುರಸಭಾ ಸದಸ್ಯ ಸರ್. ಈಗ ನಮ್ಮ ಶಾಸಕರ ಒಂದು 64ನೇ ಜನ್ಮ ದಿನಾಚರಣೆ ನಡೀತೈತಲ್ಲ, ಇದಕ್ಕೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿರಿ, ಈಗ ನಾಳೆ ಗೌರವಾನ್ವಿತ ಶಾಸಕರು ಟಿ ರಘುಮೂರ್ತಿ ಅವರ 64ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ವಿಜೃಂಭಣೆಯಿಂದ ಏರ್ಪಾಟನ್ನು ಮಾಡಿದ್ದಾರೆ. ಈಗ ಶಾಸಕರು ರಘುಮೂರ್ತಿ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಸತತವಾಗಿ ಈ ಕ್ಷೇತ್ರದಿಂದ 3 ಬಾರಿ ಆಯ್ಕೆ ಆಗಿ ಈ ಕ್ಷೇತ್ರದಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಕಾಮಗಾರಿಗಳು ಮತ್ತು ಚೆಕ್ ಡ್ಯಾಮ್ಗಳು, ರೈತರ ವೇದಾವತಿ ನದಿ ಪಾತ್ರದಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳ ಒಂದು ಹೊಸ ಕೊಠಡಿಗಳ ನಿರ್ಮಾಣ ಮತ್ತು ಡಾಂಬರೀಕರಣದ ರಸ್ತೆಗಳು ಹಾಗೂ ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು ಮತ್ತು ಅದರ ಜೊತೆಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಕೋಮು ಸೌಹಾರ್ದತೆಯನ್ನು ಸಮೇತ ಅವರ ಒಂದು ಅಧಿಕಾರಾವಧಿಯಲ್ಲಿ ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಮತ್ತು ಅವರು ಯಾವುದೇ ಸಂದರ್ಭದಲ್ಲಿ ಒಂದು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಚುನಾವಣೆ ಸಂದರ್ಭ ಮುಗಿದ ತಕ್ಷಣ ಅವರು ರಾಜಕೀಯ ರಹಿತವಾಗಿ
ಎಲ್ಲ ಪಕ್ಷದವ್ರನ್ನ ಒಂದು ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥದ್ದು. ಮತ್ತು ಪಕ್ಷಾತೀತವಾಗಿ ಏನಾದರೂ ವಿರೋಧ ಪಕ್ಷದವರೇ ಊರಿಗೆ ಒಂದು ಒಳ್ಳೆ ಕೆಲಸ ಕೇಳಿದರೆ ಅದನ್ನು ಮಾಡಿಕೊಟ್ಬಿಡ್ತಾರೆ. ಯಾಕೆಂದರೆ ಅವರು ಊರಿಗೋಸ್ಕರ ಕೇಳಿದಾರಪ್ಪ, ಅದನ್ನು ನಾವು ತಡೆ ಹಿಡಿಬಾರ್ದು ಅಂತಕ್ಕಂಥ ಒಂದು ಸಲಹೆಯನ್ನು ಬೇರೆ ಕಾರ್ಯಕರ್ತರು ಅವ್ರು ಹೇಳ್ತಾರೆ. ಈಗ ಇಂಥ ಶಾಸಕರು ಈಗ ಬಹಳ ನಾಳಿನ ಹುಟ್ಟುಹಬ್ಬ ಭಾಳ ಪ್ರಾಮುಖ್ಯ. ಕಾರಣ ಏನು ಅಂತಂದರೆ, ಈಗಾಗಲೇ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ದೈವದಿನ ಆದ ಮೇಲೆ ಚಿತ್ರದುರ್ಗ ಜಿಲ್ಲಾ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಸುಧಾಕರ್ ಇದ್ದಂಥ ಸ್ಥಾನವನ್ನು ಮಾನ್ಯ ಟಿ ರಘುಮೂರ್ತಿಯವರೇ ಅವರು ಅಲಂಕರಿಸಿದ್ದಾರೆ. ಮತ್ತು ಈಗ ಹಾಲಿ ಅವರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ನಿಗಮದಲ್ಲಿ ಅಧ್ಯಕ್ಷರೂ ಆಗಿದ್ದಾರೆ. ಮತ್ತು ಬಹುತೇಕ ನಮ್ಮ ಜಿಲ್ಲೆಯ ವಿವಿಧ ಕ್ಷೇತ್ರಗಳು ಅಂದರೆ ವಿವಿಧ ತಾಲೂಕುಗಳಲ್ಲಿ ಜನಪ್ರಿಯತೆ ಇದೆ ಟಿ ರಘುಮೂರ್ತಿಯವರ ಬಗ್ಗೆ. ಅವರು ಜಿಲ್ಲಾ ಮಟ್ಟದಲ್ಲಿ ಮತ್ತು ಅವರಿಗೆ ಒಂದು ಮಂತ್ರಿ ಸ್ಥಾನನೂ ಕೊಡಬೇಕು ಅಂತಕ್ಕಂಥ ಒತ್ತಾಯ ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಎಲ್ಲ ಸಮಾಜದ ಜನಗಳಿಂದಲೂ ಕೇಳಿ ಬರ್ತಾ ಇದೆ. ಒಟ್ಟಾರೆ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಆ ಪರಮಾತ್ಮ ಆರೋಗ್ಯವನ್ನು ದಯಪಾಲಿಸಲಿ, ಮತ್ತು ಬಹಳ ಮುಖ್ಯವಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡತಕ್ಕಂಥ ಉನ್ನತ ಮಟ್ಟದ ಅಧಿಕಾರನೂ ಪ್ರಾಪ್ತಿಯಾಗಲಿ. ಯಾಕಂದರೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಉನ್ನತ ಮಟ್ಟದ ಅಧಿಕಾರ ಸಿಕ್ಕರೆ ಒಳ್ಳೆಯದು ಅನ್ನೋ ಅಭಿಪ್ರಾಯನೂ ವ್ಯಕ್ತಪಡಿಸಿ ನನ್ನ ನುಡಿಗಳನ್ನು ಮುಕ್ತ ಮಾಡಿ.